ಸಚಿವ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿದ್ದಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ಎರಡೂವರೆ ವರ್ಷ ನವಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರನ್ನ. ಈ ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಥರ್ಡು, ಫೋರ್ತು, ಫಿಫ್ತು ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬ್ಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ರಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ. ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನೂ ಮೀಟಿಂಗ್ ಕರಿತಾ ಇದ್ರಿ. ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗ್ಗೆ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾನು ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದರೆ ಬೇಜವಾಬ್ದಾರಿ ತಾನೇ ನಿನಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೇ? ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆದು ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಓಕೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನು ಬಡ್ಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನು ನಾವು ಬಿಚ್ಚಿಡೋರಿದ್ದೀರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಡ್ಜೆಟ್ ಬೋಗಸ್ ಬಡ್ಜೆಟ್, ಇದೊಂದು ಬೋಗಸ್ ಬಡ್ಜೆಟ್ಟು. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂಥ ಬಡ್ಜೆಟ್ ಅಷ್ಟೇ ಇದು. ಸಚಿವ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿದ್ದಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ಎರಡೂವರೆ ವರ್ಷ ನವಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರನ್ನ. ಈ ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಥರ್ಡು, ಫೋರ್ತು, ಫಿಫ್ತು ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬ್ಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ರಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ. ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನೂ ಮೀಟಿಂಗ್ ಕರಿತಾ ಇದ್ರಿ. ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗ್ಗೆ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾನು ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದರೆ ಬೇಜವಾಬ್ದಾರಿ ತಾನೇ ನಿನಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೇ? ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆದು ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಓಕೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನು ಬಡ್ಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನು ನಾವು ಬಿಚ್ಚಿಡೋರಿದ್ದೀರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಡ್ಜೆಟ್ ಬೋಗಸ್ ಬಡ್ಜೆಟ್, ಇದೊಂದು ಬೋಗಸ್ ಬಡ್ಜೆಟ್ಟು. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂಥ ಬಡ್ಜೆಟ್ ಅಷ್ಟೇ ಇದು. ಸಚಿವ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿದ್ದಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ಎರಡೂವರೆ ವರ್ಷ ನವಂಬರ್ 21ನೇ ತಾರೀಕು
ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50 ಜನ 50% ತೆಗಿಬೇಕು, 50% ಹೊಸಬರನ್ನ. ಈ ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಥರ್ಡು, ಫೋರ್ತು, ಫಿಫ್ತು ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದಿರಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ. ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನೂ ಮೀಟಿಂಗ್ ಕರಿತಾ ಇದ್ರಿ. ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗೇ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾನು ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದರೆ ಬೇಜವಾಬ್ದಾರಿ ತಾನೇ ನಿನಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೇ? ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆದು ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಓಕೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನು ಬಡ್ಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನು ನಾವು ಬಿಚ್ಚಿಡೋರಿದ್ದೀರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಡ್ಜೆಟ್ ಬೋಗಸ್ ಬಡ್ಜೆಟ್, ಇದೊಂದು ಬೋಗಸ್ ಬಡ್ಜೆಟ್ಟು. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂಥ ಬಡ್ಜೆಟ್ ಅಷ್ಟೇ ಇದು. ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿರ್ತಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. 2.5 ವರ್ಷ ನವಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50 ಜನ 50% ತೆಗಿಬೇಕು, 50% ಹೊಸಬರನ್ನ. ಈ ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಥರ್ಡು, ಫೋರ್ತು, ಫಿಫ್ತು ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದಿರಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ. ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನೂ ಮೀಟಿಂಗ್ ಕರಿತಾ ಇದ್ರಿ. ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗೇ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾನು ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದರೆ ಬೇಜವಾಬ್ದಾರಿ ತಾನೇ ನಿನಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೇ? ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆದು ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಓಕೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನು ಬಡ್ಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನು ನಾವು ಬಿಚ್ಚಿಡೋರಿದ್ದೀರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಡ್ಜೆಟ್ ಬೋಗಸ್ ಬಡ್ಜೆಟ್, ಇದೊಂದು ಬೋಗಸ್ ಬಡ್ಜೆಟ್ಟು. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂಥ ಬಡ್ಜೆಟ್ ಅಷ್ಟೇ ಇದು.